ಪರಶುರಾಮ ಥೀಮ್ ಪಾರ್ಕಿನಲ್ಲಿ ಕಳೆದ ವಾರ ಏನು ಕಳ್ಳತನ ಆಗಿತ್ತು, ಆ ಕಳ್ಳತನದಲ್ಲಿ ಭಾಗಿಯಾದಂಥ ಆರೋಪಿಗಳನ್ನು ಪೊಲೀಸ್ ಇಲಾಖೆ ಬಂಧಿಸಿರೋದನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿ ಕಳ್ಳತನಗಳಾದಾಗ ಕಾಂಗ್ರೆಸ್ಸಿನ ನಾಯಕರು ನಡ್ಕೊಂಡಂಥ ರೀತಿ, ಹೇಳಿಕೆಗಳು ಇವೆಲ್ಲವೂ ಕೂಡ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಇವತ್ತು ಆರೋಪಿಗಳು ಸಿಕ್ಕಿಬಿದ್ದ ನಂತರ ಕಾಂಗ್ರೆಸ್ ಇವತ್ತು ಯಾವ ರೀತಿ ಇದನ್ನು ಸಮರ್ಥನೆ ಮಾಡಿಕೊಳ್ಳುತ್ತೆ? ಕಾಂಗ್ರೆಸ್ಸಿನ ಬ್ರದರ್ಸ್ಗಳೇ ಈ ಆರೋಪಗಳಲ್ಲಿ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಿಲುವೇನಿವತ್ತು? ಒಟ್ಟಾರೆ ಈ ಥೀಮ್ ಪಾರ್ಕನ್ನು ಹಳ್ಳ ಹಿಡಿಸಬೇಕು ಅನ್ನುವ ಕಾರಣಕ್ಕೆ ಕಳೆದ 3 ವರ್ಷಗಳಿಂದ ಹಂತ ಹಂತವಾಗಿ ಕಾಂಗ್ರೆಸ್ ಕುತಂತ್ರಗಳನ್ನು ಮಾಡ್ತಾನೆ ಬಂದಿದೆ. ಅದರ ಪರಿಣಾಮವಾಗಿ ಇಡೀ ಪ್ರವಾಸೋದ್ಯಮ ಇವತ್ತು ಪಾಳು ಬಿದ್ದಿದೆ. ಒಂದು ಥೀಮ್ ಪಾರ್ಕಿನ ಅಥವಾ ಒಂದು ಸರ್ಕಾರಿ ಯೋಜನೆಯ ಕಟ್ಟಡಕ್ಕೆ ಆರೋಪಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ಕಳ್ಳತನ ಮಾಡಲಿಕ್ಕೆ ಧೈರ್ಯ ಕೊಟ್ಟಿದ್ಯಾರು? ಕಾಂಗ್ರೆಸ್ ಸರ್ಕಾರ ಇದ್ದಿದ್ದ ಕಾರಣಕ್ಕೋಸ್ಕರನ ಇಷ್ಟೆಲ್ಲ ಧೈರ್ಯಗಳು ಆರೋಪಿಗಳಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ನಮ್ಮದೇ ಸರ್ಕಾರ ಇದೆ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮಾನಸಿಕತೆ ಇರುವಂಥ ವ್ಯಕ್ತಿಗಳೇ ಇವತ್ತು ಈ ಕಳ್ಳತನಗಳನ್ನು ಮಾಡಿದ್ರಿಂದ ಕಾಂಗ್ರೆಸ್ ಇದಕ್ಕೆ ಪರೋಕ್ಷವಾಗಿ ಇದನ್ನು ಎಲ್ಲ ಹಂತದಲ್ಲೂ ಕೂಡ ಬೆಂಬಲಿಸ್ಕೊಂಡು ಬಂದಿದ್ದ ಕಾರಣಕ್ಕೆ ಇವತ್ತು ಈ ರೀತಿಯಾದಂಥ ಕಳ್ಳತನ, ದನಗಳ್ಳತನ, ಹಟ್ಟಿಗೆ ಕಳ್ಳರು ನುಗ್ಗುವಂಥ ಪರಿಸ್ಥಿತಿ ಇವೆಲ್ಲವೂ ಕೂಡ ಯಾಕೆ ನಿರ್ಮಾಣ ಆಯಿತು ಅಂತ ಕೇಳಿದರೆ ಕಾಂಗ್ರೆಸ್ಸಿನ ಪ್ರತ್ಯಕ್ಷ ಮತ್ತು ಪರೋಕ್ಷವಾದಂಥ ಬೆಂಬಲದ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ನಡೆದಿತ್ತು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಅವ್ರನ್ನ ಬ್ರದರ್ಸ್ ಅಂತ ಕರೆದಂಥ ಶಿವಕುಮಾರ್ ಅವರು ಪರಶುರಾಮ ಥೀಮ್ ಪಾರ್ಕನ್ನು ಮುಂದಿನ ಚುನಾವಣೆಯ ತನಕ ಇಟ್ಕೊಳ್ತೀನಿ ಎನ್ನುವಂಥ ಹೇಳಿಕೆಗಳನ್ನು ಎಲ್ಲದನ್ನೂ ಕೂಡ ಕೊಟ್ಟಿದ್ದು ಇವತ್ತು ಇತಿಹಾಸಗಳು ಹೇಳ್ತಾ ಇದೆ. ಕಾಂಗ್ರೆಸ್ಗೆ ಇನ್ನಾದರೂ ಕೂಡ ನಾಚಿಕೆ ಆಗಬೇಕು ಅಂತ ನಾನು ಅನ್ಕೋತೇನೆ. ಸ್ಥಳೀಯ ಮುಖಂಡರಿಗಂತೂ ಯಾವ ನೈತಿಕತೆಯೂ ಉಳಿದಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವಂಥ ಯಾವ ನೈತಿಕತೆಯೂ ಕೂಡ ಸ್ಥಳೀಯ ಕಾಂಗ್ರೆಸ್ಗರಿಗೆ ಉಳಿದಿಲ್ಲ. ಇನ್ನಾದರೂ ಸಾರ್ವಜನಿಕ ಜೀವನದಲ್ಲಿ ಘನತೆ ಗೌರವವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿರುವಂಥದ್ದು ಕಾರ್ಕಳದ ಗೌರವವನ್ನು ಹೆಚ್ಚಿಸುತ್ತೆ. ನಿಮಗೆ ಗೌರವ ಇಲ್ಲಲೇ ಇರ್ಬೋದು, ಆದರೆ ಕಾರ್ಕಳಕ್ಕೆ ತನ್ನದೇ ಆದಂಥ ಒಂದು ಗೌರವ ಇದೆ. ಆ ಕಾರಣಕ್ಕೋಸ್ಕರ ಕಾರ್ಕಳದ ಘನತೆ ಗೌರವವನ್ನು ಕಾಪಾಡಬೇಕು ಅಂತಾದರೆ ಸಾರ್ವಜನಿಕ ಜೀವನದಲ್ಲಿರುವಂಥವ್ರು ತಮ್ಮ ನಡವಳಿಕೆಯನ್ನು ಭಾಳ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು ಅನ್ನುವಂಥ ಆಶೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ನಾನು ಈಗಾಗಲೇ ಜಿಲ್ಲಾಡಳಿತವನ್ನು ವಿನಂತಿ ಮಾಡಿದ್ದೆ. 11ನೇ ತಾರೀಕು ನಾವು ಸ್ವಚ್ಛತೆಯಲ್ಲಿ ಪಾಲ್ಗೊಳ್ತೇವೆ. 14ನೇ ತಾರೀಕಿನಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು, ಇದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ವತಃ ಜಿಲ್ಲಾಡಳಿತ ಕಡೆಯಿಂದ ಇವತ್ತು ಸ್ವಚ್ಛತೆಯನ್ನು ಮಾಡಿದರೆ ನಾನು ಅದನ್ನು ಈಗಾಗಲೇ ಸ್ವಾಗತಿಸಿದ್ದೇನೆ. ನಾನು ಈಗಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೇನೆ, ಪರಶುರಾಮ ಥೀಮ್ ಪಾರ್ಕ್ ಒಂದು ಜೀವಂತ ಕೇಂದ್ರ ಆಗಬೇಕದು, ಸಾರ್ವಜನಿಕ ಚಟುವಟಿಕೆಯ ಕೇಂದ್ರ ಆಗಬೇಕದು. ಸಾವಿರಾರು ಜನ ಆ ರಾಜ್ಯ ಹೆದ್ದಾರಿಯಲ್ಲಿ ಹೋಗಬೇಕಾದ್ರೆ ಥೀಮ್ ಪಾರ್ಕಿಗೆ ಭೇಟಿ ಕೊಡುವಂತ ಆಗಬೇಕು. ಆ ರೀತಿಯಾದಂಥ ಒಂದು ಒಳ್ಳೆಯ ವಾತಾವರಣ ಅಲ್ಲಿ ನಿರ್ಮಾಣ ಆಗಬೇಕು ಅಂತಂದರೆ ನೀವು ಅಲ್ಲಿ ಸಾರ್ವಜನಿಕ ಪ್ರವೇಶಕ್ಕೆ ತಕ್ಷಣ ಮುಕ್ತ ಮಾಡಬೇಕು. ಹಾಗಾಗಿ ಅಲ್ಲಿಯ ಸಾಂಸ್ಕೃತಿಕ ಚಟುವಟಿಕೆಗಳು, ನಾಟಕ, ತಾಳಮದ್ದಲೆ, ಯಕ್ಷಗಾನ ಈ ಎಲ್ಲ ಚಟುವಟಿಕೆಗಳು ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು. ಸಾರ್ವಜನಿಕರಿಗೆ ನೀವು ಅನುವು ಮಾಡಿಕೊಳ್ಳಿಲ್ಲ ಅಂದರೆ ಕನ್ನಡ ಕಲ್ಚರ್ ಮುಖಾಂತರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರವೋ ಇಲ್ಲ ಪ್ರವಾಸೋದ್ಯಮದ ಇಲಾಖೆಯ ಮುಖಾಂತರ ಆದರೂ ಕೂಡ ಇದನ್ನು ಮಾಡಬೇಕು. ಒಟ್ಟಾರೆ ಮುಂದಿನ ಕೆಲವೇ ದಿನಗಳಲ್ಲಿ ಅದು ಸಾರ್ವಜನಿಕ ಚಟುವಟಿಕೆಗೆ ತೆರೆದುಕೊಳ್ಬೇಕು. ಅದಕ್ಕೆ ನಾನು ಮತ್ತೆ ಒತ್ತಾಯ ಮಾಡ್ತೇನೆ, ಜಿಲ್ಲಾಡಳಿತ ಮರುಚಿಂತನೆಯನ್ನು ಮಾಡಿ ಅದನ್ನು ಸಾರ್ವಜನಿಕ ಮುಕ್ತ ಪ್ರವೇಶಕ್ಕೆ ಮಾಡಬೇಕು. ನ್ಯಾಯಾಲಯದ ಆದೇಶ ಅಲ್ಲಿ ಯಾರು ಹೋಗಬಾರ್ದು ಅನ್ನೋದು ಆದೇಶ ನ್ಯಾಯಾಲಯದಲ್ಲಿ ಇಲ್ವೇ ಇಲ್ಲ. ಸುಮ್ಮನೆ ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡೋದೇ ಬೇಡ. ಇದನ್ನು ತಕ್ಷಣ ಜಿಲ್ಲಾಡಳಿತ ಮಾಡಬೇಕು ಅನ್ನೋಂಥ ಆಗ್ರಹ ನಾನು ಮಾಡ್ತಾ, ಕೊನೆಯದು 3 ವರ್ಷದ ಕೆಳಗೂ ನಾನು ಹೇಳಿದ್ದೆ, ಈಗಲೂ ಮತ್ತೆ ನೆನಪು ಮಾಡ್ತೇನೆ, ನಮ್ಮ ಬೇಡಿಕೆಯಲ್ಲಿ ವ್ಯತ್ಯಾಸ ಇಲ್ಲ. ನಮ್ಮ ಬೇಡಿಕೆ ಇದ್ದಿದ್ದು ಅವತ್ತು ಒಂದೇ, ಇವತ್ತು ಒಂದೇ. ಬಿಡುಗಡೆಗೊಂಡಂಥ ಹಣವನ್ನು ತಕ್ಷಣ ಸರ್ಕಾರ ಬಿಡುಗಡೆ ಮಾಡಬೇಕು, ಕಾಮಗಾರಿಯನ್ನು ಪೂರ್ತಿಗೊಳಿಸಬೇಕು, ಪ್ರವಾಸೋದ್ಯಮಕ್ಕೆ ಅದು ತೆರೆದುಕೊಳ್ಬೇಕು, ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಆರಂಭ ಆಗಬೇಕು. ಈ ಬೇಡಿಕೆಯನ್ನು ಅವತ್ತಿಂದನೂ ಕೂಡ ಹೇಳ್ತಾ ಇದ್ವಿ, ಇವತ್ತು ಕೂಡ ನಾವು ಹೇಳ್ತಾ ಇದ್ವಿ. ಜಿಲ್ಲಾಡಳಿತ ಇದಕ್ಕೆ ತಕ್ಷಣ ಸ್ಪಂದನೆಯನ್ನು ಮಾಡಬೇಕು. ಕರಾವಳಿಯ ಪ್ರವಾಸೋದ್ಯಮ ಅಂತೇಳಿ ಸರ್ಕಾರ ಯೋಚನೆಯನ್ನು ಮಾಡಬೇಕಾದ್ರೆ ಪರಶುರಾಮ ಥೀಮ್ ಪಾರ್ಕನ್ನು ಬಿಟ್ಟು ಕರಾವಳಿಯ ಪ್ರವಾಸೋದ್ಯಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ತಕ್ಷಣ ಸರ್ಕಾರ, ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.